ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾಗಸಾಧುಗಳು ಮತ್ತು ಅಘೋರಿ ಬಾಬಾಗಳ ನಡುವಿನ ವ್ಯತ್ಯಾಸವನ್ನು ಅರಿಯೋಣ. ಕುಂಭಮೇಳದಲ್ಲಿ ನಾವು ಹೆಚ್ಚಾಗಿ ನಾಗಸಾಧುವನ್ನು ನೋಡುತ್ತೇವೆ. ಅಘೋರಿ ಮತ್ತು ನಾಗಸಾಧುಗಳು ನೋಟದಲ್ಲಿ ಒಂದೇ ರೀತಿ ಕಂಡರೂ ವಾಸ್ತವದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ನಾಗಸಾಧು ಮತ್ತು ಅಘೋರಿ ಬಾಬಾ ಆಗುವ ಪ್ರಕ್ರಿಯೆಯಲ್ಲಿ ಅವರ ತಪಸ್ಸು, ಜೀವನ, ಧ್ಯಾನ, ಆಹಾರ ಇತ್ಯಾದಿಗಳಲ್ಲಿ ಬಹಳ ವ್ಯತ್ಯಾಸವಿದೆ. ಬನ್ನಿ ಹಾಗಾದರೆ ಆ ವ್ಯತ್ಯಾಸಗಳು ಏನೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ. ನಾಗಸಾಧು ಮತ್ತು ಅಘೋರಿ ಬಾಬಾ ಆಗಲು ಸತತವಾಗಿ 12 ವರ್ಷಗಳ ಕಾಲ ಕಠಿಣ ಪರೀಕ್ಷೆ ಮತ್ತು ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ನಾಗಸಾಧುಗಳು ಅಖಾರದಲ್ಲಿಯೇ ಇರುತ್ತಾರೆ ಮತ್ತು ಸನ್ಯಾಸಿ ಆಗಲು ಅಖಾರದ ಕಠಿಣ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗಬೇಕು. ಆದರೆ ಅಘೋರಿ ಬಾಬಾ ಆಗಲು ಸ್ಮಶಾನದಲ್ಲಿ ತಪಸ್ಸು ಮಾಡಬೇಕು ಮತ್ತು ಅವರು ತಮ್ಮ ಜೀವನದ ಹಲವಾರು ವರ್ಷಗಳನ್ನು ಸ್ಮಶಾನದಲ್ಲಿಯೇ ಕಳೆಯಬೇಕಾಗುತ್ತದೆ. ಆದರೆ ಇಬ್ಬರೂ ಕೂಡ ಶಿವನನ್ನೇ ಧ್ಯಾನಿಸುತ್ತಾರೆ, ಪೂಜಿಸುತ್ತಾರೆ, ಆದರೆ ವಿಭಿನ್ನ ವಿಧಾನದಿಂದ. ನಾಗಸಾಧು ಆಗಲು ಅಖಾಡದಲ್ಲಿ ಗುರುವನ್ನು ಮಾಡುವುದು ಕಡ್ಡಾಯ. ಗುರುವು ಅಖಾಡದ ಮುಖ್ಯಸ್ಥನಾಗಿರಬಹುದು ಅಥವಾ ಅಖಾಡದಲ್ಲಿಯೇ ಯಾವುದೇ ದೊಡ್ಡ ವಿದ್ವಾಂಸನಾಗಿರಬಹುದು. ಗುರುವಿನ ಉಪದೇಶವನ್ನು ಸರಿಯಾದ ರೀತಿಯಲ್ಲಿ ಪಡೆದಾಗ ನಾಗಸಾಧುಗಳಾಗುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಆದರೆ ಅಘೋರಿ ಬಾಬಾ ಆಗಲು ಯಾವುದೇ ಗುರುವಿನ ಅಗತ್ಯವಿಲ್ಲ. ಅವರ ಗುರು ಸ್ವತಃ ಶಿವನೇ. ಅಘೋರಿಗಳನ್ನು ಶಿವನ 5ನೇ ಅವತಾರ ಅಂತಲೇ ಪರಿಗಣಿಸಲಾಗ್ತದೆ. ನಾಗಸಾಧುಗಳು ಮತ್ತು ಅಘೋರಿ ಬಾಬಾಗಳು ಇಬ್ಬರೂ ಕೂಡ ಮಾಂಸಾಹಾರಿಗಳೇ. ಕೆಲವು ನಾಗಸಾಧುಗಳು ಸಸ್ಯಾಹಾರಿಗಳು ಕೂಡ ಇದ್ದಾರೆ. ಆದರೆ ವ್ಯತ್ಯಾಸ ಏನೆಂದರೆ ಅಘೋರಿ ಬಾಬಾಗಳು ಮಾನವನ ಮಾಂಸವನ್ನು ಮಾತ್ರ ಸೇವಿಸುತ್ತಾರೆ ಅಂತ ಹೇಳ್ಬೋದು. ನಾಗಸಾಧುಗಳು ಸಾಮಾನ್ಯವಾಗಿ ಬೆತ್ತಲೆಯಾಗಿ ಸುತ್ತಾಡುತ್ತಾರೆ. ಆದರೆ ಅಘೋರಿ ಬಾಬಾಗಳು ಸಾಮಾನ್ಯವಾಗಿ ತಮ್ಮ ದೇಹದ ಕೆಳಭಾಗವನ್ನು ಮುಚ್ಚಲು ಪ್ರಾಣಿಗಳ ಚರ್ಮದ ಬಟ್ಟೆ ಅಥವಾ ಇತರೆ ಯಾವುದೇ ಬಟ್ಟೆಯನ್ನು ಧರಿಸುತ್ತಾರೆ. ಅಘೋರಿಗಳು ಮರಣೋತ್ತರ ಆಚರಣೆಗಳಲ್ಲಿ ತೊಡಗುತ್ತಾರೆ. ತಮ್ಮ ದೇಹದ ಮೇಲೆ ಚಿತಾಭಸ್ಮವನ್ನು ಹಚ್ಚುತ್ತಾರೆ. ಹೆಚ್ಚಿನ ನಾಗಸಾಧುಗಳನ್ನು ಕುಂಭಮೇಳದಲ್ಲಿ ಅಥವಾ ಅವರ ಅಖಾಡಗಳಲ್ಲಿ ನೋಡುತ್ತೇವೆ. ಆದರೆ ಅಘೋರಿ ಬಾಬಾಗಳು ಎಲ್ಲಿಯೂ ಕಾಣಿಸುವುದಿಲ್ಲ. ನಾಗಸಾಧುಗಳು ಕುಂಭಮೇಳದಲ್ಲಿ ಭಾಗವಹಿಸಿ ನಂತರ ಹಿಮಾಲಯಕ್ಕೆ ತೆರಳುತ್ತಾರೆ. ಅಲ್ಲೇ ಅವರ ಅಖಾಡಗಳಲ್ಲಿ ವಾಸ ಮಾಡ್ತಾರೆ. ಆದರೆ ಅಘೋರಿಗಳು ಅಲೆಮಾರಿ ಜೀವನ ನಡೆಸುತ್ತಾರೆ ಮತ್ತು ಹೆಚ್ಚಾಗಿ ಅವರು ಸ್ಮಶಾನದ ಬಳಿ ವಾಸಿಸುತ್ತಾರೆ. ಶವದ ಬೂದಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಶವಗಳ ಕೊಳೆತ ಮಾಂಸವನ್ನು ತಿನ್ನುತ್ತಾರೆ. ನಾಗಸಾಧುಗಳು ಮತ್ತು ಅಘೋರಿ ಬಾಬಾಗಳ ತಪಸ್ಸಿನಷ್ಟು ಕಠಿಣ ಅವರ ಅನೇಕ ಅದ್ಭುತ ಶಕ್ತಿಗಳಲ್ಲಿವೆ. ನಾಗಸಾಧುಗಳು ದೇವರ ವಿಶೇಷ ಅನುಗ್ರಹದ ಬಗ್ಗೆ ಮಾನವರಿಗೆ ಬೋಧಿಸುತ್ತಾರೆ ಮತ್ತು ಕಲಿಸುತ್ತಾರೆ. ಆದರೆ ಅಘೋರಿ ಬಾಬಾಗಳು ಕೆಲವು ಮಾಂತ್ರಿಕ ಶಕ್ತಿಗಳನ್ನು ಹೊಂದಿರುತ್ತಾರೆ ಮತ್ತು ಅದರ ಸಹಾಯದಿಂದ ಅವರು ಮಾನವರಿಗೆ ಸಹಾಯ ಮಾಡುತ್ತಾರೆ. ನಾಗಸಾಧುಗಳನ್ನು ಸಾಮಾನ್ಯವಾಗಿ ಯೋಧ ಸಾಧುಗಳು ಎಂದು ಕರೆಯಲಾಗುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ಬೌದ್ಧಿಕವಾಗಿ ಹೋರಾಡಲು ಅಥವಾ ಕುಸ್ತಿಯಾಡಲು ಸಿದ್ಧರಾಗಿದ್ದಾರೆ. ಆದರೆ ಅಘೋರಿ ಬಾಬಾಗಳು ಮುಖ್ಯವಾಗಿ ಧ್ಯಾನ ಮತ್ತು ಕರಾಳ ಕಲೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅವರು ಡಾರ್ಕ್ ಮ್ಯಾಜಿಕ್ ಮಾಡುತ್ತಾರೆ ಎಂದು ನಂಬಲಾಗಿದೆ. ಇದು ಸ್ನೇಹಿತರೆ ನಾಗಸಾಧು ಮತ್ತು ಅಘೋರಿ ಬಾಬಾಗಳ ನಡುವಿನ ವ್ಯತ್ಯಾಸಗಳು. ಈ ಸನ್ಯಾಸಿಗಳು ಒಂದೇ ರೀತಿ ಕಾಣುತ್ತಿದ್ದರೂ ವೇಷಭೂಷಣ ಅಥವಾ ಜೀವನ ಅಥವಾ ಆಹಾರ ಅಥವಾ ಧ್ಯಾನ, ತಪಸ್ಸು ಇತ್ಯಾದಿಗಳ ಬಗ್ಗೆ ಅನೇಕ ವ್ಯತ್ಯಾಸಗಳಿವೆ. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.